ನಾವು ಮಾಡಿದ ಪಾಪ ಕರ್ಮದ ಲೆಕ್ಕ ಯಾವತ್ತೂ ಕರೆಕ್ಟಾಗಿ ನಮ್ಮದೇ ಅಡ್ರೆಸ್ಸನ್ನು ಹುಡುಕೊಂಡು ಬರುತ್ತೆ ಅನ್ನೋದನ್ನು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ನಡೆದ ಈ ಒಂದು ವಯೋವೃದ್ಧನ ಮರ್ಡರ್ ಸ್ಟೋರಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಕಳೆದ ವಾರ ನಾಗ್ಪುರದಲ್ಲಿ ವಯೋವೃದ್ಧನ ಮೇಲೆ ಕಾರು ಹರಿದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಹೀಗೆ ಸಾವನ್ನಪ್ಪಿದ್ದ ಆ ವ್ಯಕ್ತಿ 82ರ ಇಳಿ ವಯಸ್ಸಿನ ಪುರುಷೋತ್ತಮ್ ಪುಟ್ಟೇವಾರ್. ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಪುರುಷೋತ್ತಮ್ ಪುಟ್ಟೇವಾರ್ 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯರು ಕೂಡ ಹೌದು. ಆದರೆ ತಮ್ಮ ಬಳಿಯಲ್ಲಿದ್ದ ಈ ಆಸ್ತಿಯೇ ಇದೀಗ ಅವರಿಗೆ ಯಮಪಾಶವಾಗಿದೆ. ಆದರೆ ಇಲ್ಲಿ ಯಮಧೂತೆಯಾಗಿ ಬಂದಿದ್ದು ಮಾತ್ರ ಸೊಸೆ ಎಂಬ ರಾಕ್ಷಸಿ. ಆಕೆಯ ಹೆಸರು ಅರ್ಚನಾ, ಮೃತ ಪುರುಷೋತ್ತಮ್ ಪುಟ್ಟೇವಾರ್ ಪುತ್ರನ ಪತ್ನಿ. ಈಕೆ ಮಹಾರಾಷ್ಟ್ರ ಸರ್ಕಾರದ ಟೌನ್ ಪ್ಲಾನಿಂಗ್ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೂಡ. ನಾಗ್ಪುರದಲ್ಲಿ ತನ್ನ ಪತಿ ಮನೀಶ್ ಹಾಗೂ ಮಾವ ಪುರುಷೋತ್ತಮ್ ಮತ್ತು ಅತ್ತೆಯ ಜೊತೆ ವಾಸವಿದ್ದ ಅರ್ಚನಾಗೆ ಮನೆಯಲ್ಲಿ ಎಲ್ಲ ಇದ್ರೂ ಕೂಡ ಸದಾ ಮಾವನ 300 ಕೋಟಿ ರೂಪಾಯಿ ಆಸ್ತಿ ಮೇಲೆ ಕಣ್ಣಿತ್ತು. ಇನ್ನು ಗಂಡ ಮನೀಶ್ ಕೂಡ ವೈದ್ಯ. ಲಕ್ಸುರಿಯಸ್ ಲೈಫ್ ಇದ್ರೂ ಕೂಡ ತನ್ನ ಮಾವನ ಆಸ್ತಿಯ ಮೇಲೆ ಹಿಡಿತ ಸಾಧಿಸುವ ದುರಾಸೆ ಅರ್ಚನಾಳದ್ದು. ಮಾವ ಬದುಕಿರೋವರೆಗೂ ಆಸ್ತಿಯನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ ಅಂತ ಅರಿತ ಅರ್ಚನಾ ಮಾವನನ್ನೇ ಮುಗಿಸೋಕೆ ಸ್ಕೆಚ್ ಹಾಕ್ತಾಳೆ. ಮೇ 22ನೇ ತಾರೀಕು ಆಸ್ಪತ್ರೆಯಲ್ಲಿದ್ದ ತಮ್ಮ ಪತ್ನಿಯನ್ನ ಪುರುಷೋತ್ತಮ್ ನೋಡೋಕೆ ಅಂತ ಹೋಗಿದ್ದಾಗ ರಸ್ತೆ ದಾಟುವ ವೇಳೆ ಅವರ ಮೇಲೆ ಕಾರೊಂದು ಹರಿದು ಸಾವನ್ನಪ್ತಾರೆ. ಹಿಟ್ ಅಂಡ್ ರನ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ಇದು ಮರ್ಡರ್ ಅನ್ನೋ ಅನುಮಾನ ಶುರುವಾಗಿತ್ತು. ಇದರ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸೊಸೆ ಅರ್ಚನಾಳೆ ಈ ಮರ್ಡರ್ ಮಾಡಿಸಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿತ್ತು. ತನ್ನ ಮಾವ ಪುರುಷೋತ್ತಮ್ನನ್ನ ಕೊಲ್ಲೋದಕ್ಕೆ ಸೊಸೆ ಅರ್ಚನಾಳೆ ಸುಪಾರಿ ಕೊಟ್ಟಿದ್ದಳು ಅನ್ನೋದು ತಿಳಿದು ಬಂತು. ಅದರಂತೆ ಸುಪಾರಿ ಕಿಲ್ಲರ್ಸ್ಗೆ ಕಾರು ಖರೀದಿ ಮಾಡೋಕೆ ಮತ್ತು ಅವರನ್ನ ಕೊಲೆ ಮಾಡೋದಕ್ಕೆ ಸುಮಾರು 1 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಳು ಅರ್ಚನಾ. ಈಕೆಯ ಪ್ಲಾನ್ನಂತೆ ಎಲ್ಲವೂ ನಡೆದಿತ್ತು. ಆದರೆ ಈ ಕೊಲೆಯಾದ ಬಳಿಕ ಅರ್ಚನಾ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಈ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಸಾವನ್ನಪ್ಪಿದ ಪುರುಷೋತ್ತಮ್ರ ಆಸ್ತಿ ಕುರಿತಾದ ಆಂಗಲ್ನಲ್ಲಿ ತನಿಖೆ ನಡೆಸಿದ್ದ ಪೊಲೀಸರಿಗೆ ಕೊಲೆ ಪಾತಕಿ ಅರ್ಚನಾ ಕಳೆದ ವಾರ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾಳೆ. ಅಷ್ಟೇ ಅಲ್ಲ, ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿದ್ದ ಈಕೆ ಕಚೇರಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಕರ್ತವ್ಯ ಲೋಪವೆಸಗಿದ್ದಳು. ಹಣ ತೆಗೆದುಕೊಂಡು ಅಕ್ರಮವಾಗಿ ಲೇಔಟ್ಗಳನ್ನು ಮಂಜೂರು ಮಾಡಿದ್ಲು. ಈ ಕುರಿತಾಗಿ ಈಕೆಯ ಮೇಲೆ ಇಲಾಖೆಯಲ್ಲಿ ಸಾಕಷ್ಟು ಬಾರಿ ದೂರು ದಾಖಲಾಗಿದ್ರೂ ಕೂಡ ಈಕೆ ರಾಜಕೀಯ ಪ್ರಭಾವ ಬಳಸಿ ಆ ಕೇಸ್ಗಳನ್ನೆಲ್ಲ ಮುಚ್ಚಿ ಹಾಕಿದ್ದಳು ಅಂತ ತಿಳಿದು ಬಂದಿದೆ. ಇಷ್ಟೂ ದಿನ ತಾನು ಮನೆಯಲ್ಲಿ ಮಳ್ಳಿಯಂತೆ ನಟಿಸಿದ್ದು ಹಾಗೆ ಆಫೀಸ್ನಲ್ಲಿ ಕಳ್ಳಿಯಂತೆ ಹಣ ದೋಚಿದ್ದು ಎಲ್ಲವೂ ಈಗ ಬಹಿರಂಗವಾಗಿದೆ. ಮಾವ ಪುರುಷೋತ್ತಮ್ ಕೊಲೆ ಕೇಸ್ನಲ್ಲಿ ಇದೀಗ 52 ವರ್ಷದ ಅರ್ಚನಾ ಜೈಲು ಸೇರಿದ್ದಾಳೆ. ಈಕೆಯ ಜೊತೆ 3 ಆರೋಪಿಗಳು ಕೂಡ ಜೈಲು ಪಾಲಾಗಿದ್ದಾರೆ. ಇನ್ನು ಇಲಾಖೆಯಲ್ಲಿ ಮಾಡಿದ್ದ ಭ್ರಷ್ಟಾಚಾರದ ಬಗ್ಗೆ ಕೂಡ ತನಿಖೆ ಶುರುವಾಗಿದ್ದು ಎಷ್ಟೆಷ್ಟು ಹಣವನ್ನ ತೆಗೆದುಕೊಂಡಿದ್ದಾಳೆ, ಹಾಗೆ ಈ ಅರ್ಚನಾಳಿಗೆ ಬೆಂಬಲವಾಗಿ ನಿಂತಿದ್ದ ರಾಜಕೀಯ ಶಕ್ತಿಗಳ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಒಟ್ನಲ್ಲಿ ಇಳಿ ವಯಸ್ಸಿನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದ 82 ವಯಸ್ಸಿನ ವೃದ್ಧ ಪುರುಷೋತ್ತಮ್ ಪುಟ್ಟೇವಾರ್ ತಮ್ಮ ಕುಟುಂಬಕ್ಕಾಗಿ ಸಂಪಾದನೆ ಮಾಡಿದ್ದ ಆಸ್ತಿಯಿಂದಲೇ ಕೊಲೆಯಾಗಿ ಹೋಗಿದ್ದು ವಿಪರ್ಯಾಸ.